ಯಶ್ ಅವರು ಪ್ರಾಥಮಿಕ ಶಿಕ್ಷಣವನ್ನು ಮೈಸೂರಿನ ಮಹಾಜನ ಹೈಸ್ಕೂಲಿನಲ್ಲಿ ಪಡೆದರು. ಶಾಲಾ ದಿನಗಳಲ್ಲಿ ನಾಟಕಗಳಲ್ಲಿ ಭಾಗವಹಿಸುತ್ತಿದ್ದರು. ತಮ್ಮ ಪಾತ್ರಗಳ ಮೂಲಕ ಮೆಚ್ಚುಗೆ ಗಳಿಸಿದ್ರು. ಹೀಗಾಗಿ ಶಾಲೆ ಮುಗಿದ ತಕ್ಷಣ ಅವರು ಬೆಂಗಳೂರಿಗೆ ಬಂದು BV ಕಾರಂತ್ ಅವರ ಬೆನಕ ನಾಟಕ ಶಾಲೆಯಲ್ಲಿ ನಟನೆಯ ತರಬೇತಿ ಪಡ್ಕೊಂಡ್ರು. ನಟನೆಗೆ ಬದ್ಧರಾದ ಯಶ್ ತಮ್ಮ ಪ್ರವಾಸವನ್ನು ಟೆಲಿವಿಷನ್ ಧಾರಾವಾಹಿ ಉತ್ತರಾಯಣ ಮೂಲಕ ಆರಂಭಿಸಿದ್ರು. ನಂತರ ನಂದಗೋಕುಲ, ಮಳೆಬಿಲ್ಲು, ಪ್ರೀತಿ ಇಲ್ದೇನ ಮೊದಲಾದ ಧಾರಾವಾಹಿಗಳಲ್ಲಿ ನಟಿಸಿದ್ರು. ತಮ್ಮ ಪ್ರತಿಭೆ ಮತ್ತು ಶ್ರಮದಿಂದ ಯಶ್ ಅವರು ಚಿಕ್ಕ ತೆರೆಯಲ್ಲಿಯೇ ಜನಪ್ರಿಯರಾದರು. ಚಲನಚಿತ್ರದಲ್ಲಿ ನಾಯಕನಾಗಿ ಯಶ್ ಅವರ ಮೊದಲ ಚಿತ್ರ ಜಂಬದ ಹೂಡು 2007ರಲ್ಲಿ. ಆದರೆ ಯಶಸ್ಸು ಅವರನ್ನ ತಕ್ಷಣವೇ ತಲುಪಲಿಲ್ಲ. ಅವರನ್ನು ಸೋತರು ಒಪ್ಪಿಕೊಳ್ಳಲು ಕೆಲ ಕಾಲವಾಯಿತು. 2008ರಲ್ಲಿ ಬಂದ ಮೊದಲ ಸಲ ಚಿತ್ರದಿಂದ ಯಶ್ ಅವರಿಗೆ ದೊಡ್ಡ ಬ್ರೇಕ್ ದೊರೆಯಿತು. ಚಿತ್ರ ಮೂಲಕ ಅವರು ತಾರೆಯಾಗಿ ಹೊರಹೊಮ್ಮಿದ್ದರು. ನಂತರ ಬಂದ ಕಿರಾತಕ, ಡ್ರಾಮಾ, ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ ಮತ್ತು ಮಾಸ್ಟರ್ ಪೀಸ್ ಚಿತ್ರಗಳು ಯಶ್ ಅವರನ್ನು ಅಭಿಮಾನಿಗಳ ಹೃದಯಕ್ಕೆ ಹತ್ತಿರವಾಯಿತು. ಅವರ ಜೀವನದ ತಿರುವುಪಾಲಾದ ಚಿತ್ರ KGF ಚಾಪ್ಟರ್ 1. ಈ ಚಿತ್ರವು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆ ಕಂಡಿತ್ತು. ಯಶ್ ಅವರ ರಾಕಿಬಾಯಿ ಪಾತ್ರ ಭಾರತಾದ್ಯಂತ ಜನಪ್ರಿಯವಾಯಿತು. ಅವರ ಶೈಲಿ, ಅಭಿನಯ, ಡೈಲಾಗ್ ಡೆಲಿವರಿ ಎಲ್ಲವೂ ಹಬ್ಬದಂತೆ ಹಾರಿತ್ತು. KGF ಚಾಪ್ಟರ್ 2 ಈ ಚಿತ್ರ ಯಶ್ ಅವರನ್ನು ಅಂತಾರಾಷ್ಟ್ರೀಯ ಮಟ್ಟದ ತಾರೆಯನ್ನಾಗಿ ಮಾಡಿತು. ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಹೊಸ ದಾಖಲೆಗಳನ್ನು ನಿರ್ಮಿಸಿತು. ಯಶ್ ಅವರ ಅಭಿನಯ, ಶ್ರದ್ಧೆ, ಶ್ರಮ ಎಲ್ಲವೂ ಚಿತ್ರದಲ್ಲಿ ಎದ್ದು ಕಾಣುತ್ತವೆ. ಯಶ್ ಅವರು 2016ರಲ್ಲಿ ನಟಿ ರಾಧಿಕಾ ಪಂಡಿತ್ ಅವರನ್ನು ವಿವಾಹವಾಗಿದ್ದರು. ಇವರಿಬ್ಬರು ಹಿಂದೆಯೇ ಹಲವಾರು ಚಿತ್ರಗಳಲ್ಲಿ ಒಟ್ಟಿಗೆ ನಟಿಸಿದ್ರು. ಇವರಿಗೆ ಆರ್ಯ ಮತ್ತು ಅಥರ್ವ ಎಂಬ 2 ಮಕ್ಕಳಿದ್ದಾರೆ. ಯಶ್ ಅವರ ಕುಟುಂಬ ಜೀವನವು ಅಭಿಮಾನಿಗಳಿಗೆ ಒಂದು ಮಾದರಿಯಾಗಿದೆ. ಯಶ್ ನಟನೆಯಲ್ಲಿ ಯಶಸ್ಸು ಗಳಿಸಿದ್ದಷ್ಟೇ ಸಮಾಜ ಸೇವೆಯಲ್ಲಿಯೂ ಮುಂಚೂಣಿಯಲ್ಲಿದ್ದಾರೆ. ಅವರು ಯಶೋಮಾರ್ಗ ಫೌಂಡೇಶನ್ ಮೂಲಕ ಹಾಸನ ಮತ್ತು ಇತರ ಪ್ರದೇಶಗಳಲ್ಲಿ ಹಲವಾರು ಸಮಾಜ ಸೇವಾ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಆಹಾರ, ಶಿಕ್ಷಣ, ಆರೋಗ್ಯ, ಮನೆ ನಿರ್ಮಾಣ ಮುಂತಾದ ಕ್ಷೇತ್ರಗಳಲ್ಲಿ ನೆರವಾಗುತ್ತಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಜೀವನ ಕಥೆ ನಮಗೆ ಸಾರಿ ತಿಳಿಸುವುದು ಏನೆಂದರೆ, ಎಷ್ಟೇ ಸವಾಲುಗಳಿದ್ದರೂ ನಿಮ್ಮ ಕನಸುಗಳ ಮೇಲೆ ನಂಬಿಕೆ ಇಟ್ಟು ಶ್ರಮಿಸಿದರೆ ಯಶಸ್ಸು ನಿಮ್ಮನ್ನು ಖಚಿತವಾಗಿಯೂ ತಲುಪುತ್ತದೆ. ಅವರ ಜೀವನ ನಮ್ಮೆಲ್ಲರಿಗೂ ಪ್ರೇರಣೆ ಮೂಲ. ಇದೊಂದು ಸಣ್ಣ ಪ್ರಯತ್ನ. ಯಶ್ ಅವರ ಅದ್ಭುತ ಬದುಕಿನ ಪರಿಚಯವನ್ನು ನೀಡಲು ನಿಮಗೆ ಈ ವಿಡಿಯೋ ಇಷ್ಟವಾಯಿತಾ? ತಪ್ಪದೇ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಪ್ರಿಯ ಚಾನಲ್ ಗುಡ್ ಲೈಫ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತೊಂದು ಉತ್ತಮ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಶೇರ್ ಮಾಡಿ.